ಜವಾಬ್ದಾರಿಯಿಂದ ಒಬ್ಬ ಸದಸ್ಯನ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕಾದಾಗ ಅವ್ರಿಗೆ ಅವಕಾಶ ಕೊಡಬೇಕು. ಇಲ್ಲ ಮಿನಿಸ್ಟರ್ ಎಂ ಬಿ ಪಾಟೀಲ್ ರೇ, ಸನ್ಮಾನ್ಯ ಅಧ್ಯಕ್ಷ ರೇ ಕಾಮತ್ರ ನೀವು ಯಾರು ಅಧಿಕಾರಕ್ಕೆ ಬರಲ್ಲ ರೇ, ಕೂತ್ಕೊಳ್ರಿ, ಅಧಿಕಾರಕ್ಕೆ ಬರಲ್ಲ, ಕೂತ್ಕೊಳ್ರಿ. ಸನ್ಮಾನ್ಯ ಅಧ್ಯಕ್ಷ, ನಿನ್ನೆ ಈ ರೀತಿ ಹೇಳಿಕೆಯನ್ನ ಘೋಷಣೆಯನ್ನ ಯಾರೋ ದುಷ್ಟ ಕೂಗಿದಾನೆ ಅನ್ನೋಂಥ ವಿಚಾರ ಯಾರು ಪ್ರಸ್ತಾಪ ಮಾಡಿದ್ದಾರೆ, ಈ ವಿಚಾರದಲ್ಲಿ ಅದು ನಡೆದದ್ದು ಸತ್ಯನೇ ಆಗಿದ್ರೆ ಅಲ್ಲಿ ಮಾತಾಡಿ ಕೇಳಿ ಮಾರ ಸ್ವಲ್ಪ ಇರ್ರಿ ಸ್ವಲ್ಪ ಹೊತ್ತು. ನಿಮ್ ಕೈ ಪಾಠ ಹೇಳ್ಸ್ಕೋಬೇಕಲ್ಲ, ನಾನು ನಿಮ್ಗಿನ ಸೀನಿಯರ್, ನಾನು ಕೀಪ್ ಕ್ವೈಟ್ ಐ ಸೈ. ಯು ಕಾಂಟ್ ಡಿಕ್ಟೇಟ್ ಮೀ. ಈ ಕಡೆ ಮಾತಾಡಿ. ಯು ಆರ್ ನಾಟ್ ಸಪೋಸ್ ಟು ದಟ್. ಐ ಆಮ್ ಆನ್ಸರಬಲ್ ಟು ಹಿಮ್. ಯು ಆರ್ ನಾಟ್ ಸಪೋಸ್ ಟು ದಿಸ್. ಹೂ ಆರ್ ಯು? ನೀವೆಲ್ಲ ದುಷ್ಟಕೂಟ, ನೀವು ನಿಮ್ಗೇನ್ರಿ ಗೊತ್ತು? ಸಂವಿಧಾನ ವಿರೋಧಿಗಳು ನೀವು. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷ, ನಿನ್ನೆ ಈ ಘಟನೆ ನಡೆದಿರ್ತಕ್ಕಂಥದ್ದು, ವಿಚಾರಕ್ಕೆ ಅದು ಸತ್ಯವಾಗಿದ್ದಾಗ ಆ ಒಂದು ಘಟನೆಗೆ ರೇ ಸ್ವಲ್ಪ ಕೂತ್ಕೊಳ್ರಿ, ನಮ್ಮ ಕಡೆ ಕೂತ್ಕೊಳ್ರಿ. ಆ ವಿಚಾರದಲ್ಲಿ ದೇಶದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ, ದೇಶಭಕ್ತಿಯ ಬಗ್ಗೆ ರೇ ಕೂತ್ಕೊಳ್ರಿ. ನಿಮ್ ಬಗ್ಗೆ ಕಾಮತ್ರ ಕಲಿಬೇಕು, ಕೂತ್ಕೊಳ್ರಿ. ದೇಶಭಕ್ತಿಯ ಬಗ್ಗೆ, ಭಾರತ ಮಾತೆಯನ್ನ ರಕ್ಷಣೆ ಮಾಡಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ತರಬೇಕಾದ್ರೆ ಯಾರು ಬ್ರಿಟಿಷರ ಗುಲಾಮರಾಗಿದ್ರು ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಯಾರು ತಪ್ಪೊಪ್ಪಿಗೆಯನ್ನ ಕೊಟ್ಟಿ ಗುಲಾಮರಂತೆ ನಡ್ಕೊಂಡು ಬ್ರಿಟಿಷರ ಹತ್ರ ಕಪ್ಪು ಕಾಣಿಕೆ ಇಸ್ಕೊತಿದ್ರಲ್ಲ, ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ನಾವು ಭಾರತ ಮಾತೆಯನ್ನ ರಕ್ಷಣೆ ಮಾಡ್ತಕ್ಕಂಥ ಜಾಗದಲ್ಲಿ ಧೀರೋದಾತ್ಮಕ ಹೋರಾಟ ಮಾಡ್ತೀವಿ. ಹಲವಾರು ಘಟನೆಗಳು ನಮ್ಮ ಎಲ್ಲರೂ ಮಾತಾಡಿದ್ರು. ಪುಲ್ವಾಮಾ ಬಗ್ಗೆ ಮಾತಾಡಿದ್ರು. ಕೇಳಿ, ನಾವು ನೋಡ್ರಿ, ನೀವು ಯಾರು ಏನ್ ಮಾತಾಡಿದ್ರು ಸುಳ್ಳನ್ ಫ್ಯಾಕ್ಟ್ರಿ, ನೀವು ಸುಳ್ಳನ್ ಫ್ಯಾಕ್ಟ್ರಿ ಅವರು. ಸನ್ಮಾನ್ಯ ಅಧ್ಯಕ್ಷೆ, ಪುಲ್ವಾಮಾ ಬಗ್ಗೆ ಮಾತಾಡಿದ್ರು. ಸತ್ಯಪಾಲ್ ಮಲ್ಲಿಕ್ ನಮ್ಮ ಸರ್ಕಾರ ಇದ್ದಾಗ ಗವರ್ನರ್ ಆಗಿರ್ಲಿಲ್ಲ. ಆ ಸತ್ಯಪಾಲ್ ಮಲ್ಲಿಕ್ ನನ್ನ ಅವಧಿಯಲ್ಲಿ ನಡೆದಂತ ಘಟನೆ ಇಂಥದ್ದು. ಸನ್ಮಾನ್ಯ ಘನತೆವೆತ್ತ ರಾಜ್ಯಪಾಲರಾಗಿದ್ದವರು ಅವರು. ಈ ರಾಜ್ಯದಲ್ಲಿ ಪುಲ್ವಾಮಾ ಘಟನೆ ನಡೆದಾಗ ಇಂಥ ತಪ್ಪು ನಡೆದಿತ್ತು ಅನ್ನೋಂಥ ಸತ್ಯದ ಹೇಳಿಕೆಯನ್ನು ಕೊಟ್ರಲ್ಲ, ಈ ದೇಶದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ನಾವು ಭಾರತ ಮತ್ತೆ ಮಕ್ಕಳಲ್ವಾ? ಸತ್ಯಪಾಲ್ ಮಲ್ಲಿಕ್ ಹೇಳಿಕೆ ಸುಳ್ಳಾದ್ರೆ ಅವ್ರನ್ನ ಜೈಲ್ಗೆ ಹಾಕಿ. ಸತ್ಯಪಾಲ್ ಮಲ್ಲಿಕ್ ಹೇಳಿಕೆ ಸುಳ್ಳಾದ್ರೆ ಅವ್ರನ್ನ ಜೈಲ್ಗೆ ಹಾಕಿ. ಇವರೇ ಕೇಂದ್ರದಲ್ಲಿದ್ದಾರೆ. ಇಲ್ಲ ಆದ್ರೆ ಇವ್ರನ್ನ ಜೈಲ್ಗೆ ಹಾಕಿ, ಇವ್ರಗಳನ್ನ ಜೈಲ್ಗೆ ಹಾಕಿ. ಪಠಾಣ್ಕೋಟ್ ಘಟನೆ ಏನು? ಸನ್ಮಾನ್ಯ ಅಧ್ಯಕ್ಷ, ನೀರು ತಮ್ಮ. ಸನ್ಮಾನ್ಯ ಅಧ್ಯಕ್ಷ, ನಿಮಗೂ ಅವ್ರಿಗೂ ಅವಕಾಶ ಕೊಡಿ, ನಂದೇನಿಲ್ಲ. ನಾವು ಮಾತಾಡ್ಬೇಕಾದ್ರೆ ನೋಡ್ರಿ, ಚೀರಾಡಿದ್ರೆ ಸತ್ಯ ಸುಳ್ಳಾಗ ಸೊಪ್ಪತ್ತೀರಿ. ಪಠಾಣ್ಕೋಟ್ ಘಟನೆ ಇವತ್ತು ಭಾರತ ಮಾತೆಯ ಮಕ್ಕಳು ನಾವು ಭಾರತವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಜಾಗದಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಚೀನಾದವರು ಭಾರತವನ್ನು ಆಕ್ರಮಣ ನಿಶಬ್ದ ಬೇಕಾ ನಿಮಗೆ? ಚುನಾವಣೆ ಮಾತಾಡ್ತಿದ್ದಾಗ ಇದೇ ರೀತಿ